ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 3 days ಆಯಿತು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದೆ. ನಾನು ಯಾಕೆ ಬ್ಯುಸಿ ಇದ್ದೀನಿ, ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಒಂದು ದೊಡ್ಡ ಸರ್ಪ್ರೈಸಿಂಗ್ ಆಗಿರುವಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಅದೇನು ಕೆಲಸ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ, ಆಯ್ತಾ? ಇನ್ನು ಇವತ್ತಿನ ನನ್ನ ವೆಯ್ಟ್ ಲಾಸ್ ವ್ಲಾಗಿನ ನಡೀತಾ ಇದೆ. ಬಟ್ 3-4 days ನಾವು ಓಡಾಟ, ದೇವಸ್ಥಾನ ಅಂತೆಲ್ಲ ತಿರುಗಿದ್ರಿಂದ ನಾವು ಹೊರಗಡೆ ಟ್ರಾವೆಲ್ ಮಾಡುವಾಗ ಎಷ್ಟೇ ಆದರೂ ಕೂಡ ಮನೆ ಊಟ ಮಾಡ್ದಂಗಂತೂ ಆಗೋದೇ ಇಲ್ಲ. ಅಲ್ಲಿ ದೇವಸ್ಥಾನಗಳಲ್ಲಿ ಊಟ ಮಾಡಿದ್ರು ಕೂಡ ನಾವು ರೈಸನ್ನು ಜಾಸ್ತಿ ಯೂಸ್ ಮಾಡಿದ್ರಿಂದ ವೆಯ್ಟಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಏನು ಕಾಣಿಸ್ತಿಲ್ಲ. ಇದು ನಾನು ಬಂದಿದ್ದು ನೆಕ್ಸ್ಟ್ ಡೇ ಇಂದ. ಮಾರ್ನಿಂಗ್ ನಾನು ಇವತ್ತು ಸೋಂಪು ಮತ್ತು ಜೀರಾ ಹಾಕಿಬಿಟ್ಟು ನಾನೊಂದು ವಾಟರ್ ಮಾಡ್ಕೊಂಡಿದ್ದೆ. ಮನೆಯವರು ಲೆಮನ್ ಟೀ ಮಾಡಿಕೊಡು ಅಂತ ಹೇಳಿದರು. ಅದು ಡಿಕಾಕ್ಷನ್ ಮಾಡಿ ಅದಕ್ಕೆ ಲೆಮನ್ ಹಾಕಿಕೊಟ್ಟೆ. ಅದು ತುಂಬ ಇಷ್ಟ ಅವರಿಗೆ, ಅದನ್ನು ಕುಡಿತಾ ಇದ್ರು. ಇನ್ನೂ ನಾವು ಹೋಗಿ ಬಂದು ತುಂಬಾ ಸುಸ್ತಾಗಿದ್ದರಿಂದ ನೈಟು ಲೇಟಾಗಿತ್ತು ಎಲ್ಲ ಕೆಲಸ ಮುಗಿಸುವಾಗ. ಬೆಳಗ್ಗೆನೇ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಆರಾಮಾಗಿ ಕುಡಿತಾ ಕೂತ್ಕೊಂಡಿದ್ದೀನಿ ಒಂದು ಸೋಂಪು ನೀರನ್ನು. 3 days ನಾವು ಮನೇಲಿ ಇಲ್ಲದೆ ಇರೋದ್ರಿಂದ ತರಕಾರಿ ಎಲ್ಲ ಏನೂ ಇರಲಿಲ್ಲ. ಇವತ್ತೆಲ್ಲ ತೊಗೊಂಡು ಬಂದು ನೀಟಾಗಿ ಜೋಡಿಸಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ ರಾತ್ರಿನೇ. ಅದು ಕೂಡ ತುಂಬಾ ಲೇಟ್ ಆಗೋಯ್ತು. ಮತ್ತು ಮೊಸರಿಗೆಲ್ಲ ಹೆಪ್ಪು ಹಾಕಿಡ್ಬೇಕಿತ್ತು, ಅದೆಲ್ಲ ಇತ್ತು. ಬೆಳಗ್ಗೆ ಇದು ವೆಯ್ಟ್ ನೋಡಿದ್ರೆ ಇಷ್ಟೇ ಕಡಿಮೆ ಆಗಿತ್ತು, ಮತ್ತೆ ಜಾಸ್ತಿ ಆಗಿದೆ. ತಿರುಗಾಟ, ಹೊರಗಡೆ ಊಟದಿಂದಾಗಿ ಇಷ್ಟಕ್ಕೆ ಬಂದಿದೆ ನೋಡಿ, 69,600 ಗ್ರಾಮ್. ಫಸ್ಟ್ ಸ್ಟಾರ್ಟಿಂಗಲ್ಲಿ 70 kg 850 ಗ್ರಾಮ್ ಇದ್ದಿದ್ದು ಇಡ್ಲಿಗೆ ಬಂದಿದೆ. ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತೇಳಿ ಎಲ್ಲ ಥರದ ಜಾಸ್ತಿ ತರಕಾರಿ, ಜಾಸ್ತಿ ಕಾಳುಗಳನ್ನು ಹಾಕಿ ಒಂದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲಾವ್ಗೆ ಮೊಸರು ಬಜ್ಜಿ ಮಾಡ್ಕೊಳ್ಬೇಕು, ಚೆನ್ನಾಗಿರುತ್ತೆ ಅಂತ. ನಾನಿವತ್ತು ಹೊರಗಡೆ ಇದ್ದೀನಿ. ತುಂಬ ಅಂದರೆ ತುಂಬಾ ವೆಹಿಕಲ್ ಸೌಂಡ್ ಇದೆ. ಈ ವೆಹಿಕಲ್ ಸೌಂಡಲ್ಲೇ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ಏನೂ ಅಂದ್ಕೊಳ್ಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಈ ವೆಹಿಕಲ್ ಸೌಂಡ್ ಇರುವಾಗ ನಾವು ಮಾತಾಡೋದು ಅಷ್ಟೊಂದು ಸ್ಪಷ್ಟವಾಗಿ ಕೇಳಿಸೋದಿಲ್ಲ. ಮಧ್ಯೆ ಮಧ್ಯೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಾನು ಉಪ್ಪಿಟ್ಟಾಗಿರ್ಬೋದು, ಪಲಾವ್ ಆಗಿರ್ಬೋದು, ಇವುಗಳನ್ನೆಲ್ಲ ಮಾಡ್ಕೊಳ್ಳುವಾಗ ತುಂಬ ಅಂದರೆ ಪಲಾವಲ್ಲಿ ಅಕ್ಕಿಗಿಂತ ಜಾಸ್ತಿ ತರಕಾರಿ, ಉಪ್ಪಿಟ್ಟಲ್ಲೆಲ್ಲ ಆದರೆ ರವೆಗಿಂತ ಜಾಸ್ತಿ ತರಕಾರಿ, ಸೊಪ್ಪು ಇವುಗಳನ್ನು ಉಪಯೋಗಿಸ್ತೀನಿ. ನಾವು ತಿನ್ನುವಂಥ ಫುಡ್ಡಲ್ಲಿ ಅತಿ ಹೆಚ್ಚು ಸೊಪ್ಪು ತರಕಾರಿಗಳನ್ನು ತಿನ್ನೋದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಾವು ಕಾರ್ಬೋಹೈಡ್ರೇಟ್ನ ಜಾಸ್ತಿ ತಿನ್ನೋದ್ರಿಂದ ಅದ್ರ ಜೊತೆಗೆ ತರಕಾರಿನೂ ಕೂಡ ಯೂಸ್ ಮಾಡಿದ್ರೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ಅದು ವೆಯ್ಟ್ ಲಾಸ್ ಅಂತಲೇ ಅಲ್ಲ, ನಮ್ಮ ಹೆಲ್ತ್ಗೆ ಎಲ್ಲ ದೃಷ್ಟಿಯಿಂದನೂ ಕೂಡ ತುಂಬ ಒಳ್ಳೆಯದು. ಅದು ನಮ್ಮ ಸ್ಕಿನ್ ಆಗಿರ್ಬೋದು, ಆಮೇಲೆ ನಮ್ಮ ಹೇರ್ ಆಗಿರ್ಬೋದು, ನಮ್ಮ ಹೆಲ್ತ್ ಆಗಿರ್ಬೋದು, ಅಂದರೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಬರೀ ವೆಯ್ಟ್ ಲಾಸ್ ಮಾತ್ರ ನಾವಲ್ಲದೆ ನಮ್ಮ ಕಂಪ್ಲೀಟ್ ನಮ್ಮ ಹೆಲ್ತನ್ನು ಕೂಡ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ಒಳ್ಳೇದಲ್ವ. ಅದ್ರ ಜೊತೆಗೆ ನಾನಿಲ್ಲಿ ಹೂಕೋಸಿಂದ ಹಿಡಿದು ಎಲ್ಲನೂ ಹಾಕ್ತಿದ್ದೀನಿ. ಅವರೆಕಾಳು, ಆಮೇಲೆ ಅಲಸಂದೆ ಕಾಳು, ಆಮೇಲೆ ಬೀನ್ಸ್ ಕಾಳು ಬರುತ್ತಲ್ಲ, ಅದು ಎಲ್ಲನೂ ಕೂಡ ಹಾಕ್ಕೋತೀನಿ ನಾನು ಪಲಾವ್ ಮಾಡಬೇಕಾದ್ರೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಈ ಥರ ತರಕಾರಿನೂ ಕೂಡ ನಮಗೇನು ಸಪ್ರೇಟ್ ಟೇಸ್ಟ್ ಅಂತೇನು ಅನಿಸೋದಿಲ್ಲ. ಅದು ಮಸಾಲೆಯಲ್ಲಿ ಮಿಕ್ಸ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಮೊದಲೆಲ್ಲ ಪಲಾವಲ್ಲಿ, ಈ ಚಿತ್ರಾನ್ನದಲ್ಲಿ ಎಲ್ಲ ಈ ತರಕಾರಿಗಳು, ಟೊಮೆಟೊ, ಈರುಳ್ಳಿ, ಹಸಿಮೆಣಸು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಬರೀ ರೈಸ್ ಮಾತ್ರನೇ ತಿಂತಿದ್ದೆ. ಬಟ್ ಇವಾಗ ಅದು ನಂಗೆ ಇಡೋಕ್ಕೆ ಭಯ ಅನಿಸುತ್ತೆ. ರೀಸೆಂಟಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹಾಸ್ಪಿಟಲ್ಗೆ ಹೋಗಿದ್ವಿ. ಶುಗರು, ಥೈರಾಯ್ಡು, ಆಮೇಲೆ BP, ಕೊಲೆಸ್ಟ್ರಾಲ್ ಎಲ್ಲನೂ ಚೆಕ್ ಮಾಡಿದ್ವಿ. ನಮ್ಮ ಮನೆಯವ್ರಿಗೆ ಥೈರಾಯ್ಡ್ ಇತ್ತು ಮೊದಲು, ಬಟ್ ಇವಾಗ ಫುಲ್ ನಾರ್ಮಲಿಗೆ ಬಂತು. ಐ ಆಮ್ ವೆರಿ ಹ್ಯಾಪಿ. ನನಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಬಂದಿದೆ. ಎಷ್ಟು 5% ಏನೋ ಜಾಸ್ತಿ ಇದೆಯಂತೆ. ಬಟ್ ಅದು ಹೀಗೆ ಅಂತ ನನಗೂ ಗೊತ್ತಿಲ್ಲ. ನನ್ನ ಪ್ರಕಾರ ಅದು ರೈಸಿಂದನೇ ಅಂತ ಅನ್ಕೋತೀನಿ. ಯಾಕಂದರೆ ನಾನು ರೈಸ್ ಇತ್ತೀಚೆಗೆ ತುಂಬ ಜಾಸ್ತಿ ತಿಂತಾಯಿದ್ದೀನಿ ಅಂತಲೇ. ಅದರಿಂದನೇ ವೆಯ್ಟ್ ಲಾಸ್ನ ತುಂಬ ಸ್ಟ್ರಾಂಗಾಗಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ. ಯಾಕಂದರೆ ನನಗೆ ನನ್ನ ಬಾಡಿಗೆ ರೈಸು ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಮೀನ್ಸ್ ನಾನು ಜಾಸ್ತಿ ವೆಯ್ಟ್ ಗೇನ್ ಆಗ್ತೀನಿ ರೈಸ್ನ ತಿನ್ನೋದ್ರಿಂದ. ಒಂದು ದಿನದಲ್ಲಿ ನಾನು 3 ಹೊತ್ತು ರೈಸ್ ತಿನ್ಕೊಂಡು, ಮನೆ ಊಟನೇ. ಎಲ್ಲರೂ ಹೇಳ್ತಾರೆ ನೀವು ಹೊರಗಡೆ ಗೋಬಿ ಮಂಚೂರಿ, ಹೊರಗಡೆದು ಪಾನಿಪುರಿ ಆ ಥರದ್ದೆಲ್ಲ ತಿಂದರೆ ಮಾತ್ರ ದಪ್ಪ ಆಗ್ತಾರೆ ಅಂತ. ಖಂಡಿತ ಸುಳ್ಳು. ಮನೆ ಊಟನೇ ಆಗಿರಲಿ, ಬಿರ್ರಿ ತಿಂದರೆ ಅದರಲ್ಲೂ ದಪ್ಪ ಆಗ್ತೀವಿ. ಅದಕ್ಕೆ ನಾನೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾವು ಹೊರಗಡೆ ತಿನ್ನೋದು ತುಂಬ ರೇರು. ಎಲ್ಲೋ 6 ಮಂತ್ಗೋ 3 ಮಂತ್ಗೋ ಎಲ್ಲೋ ಒಂದು ಸಲ ಏನದು ವಡಾ ಪಾವು ಹಾಗಿದೇನಾದ್ರು ತಿಂದರೆ ಅದೇ ಹೆಚ್ಚು ಅಂತಲೇ ಹೇಳ್ಬೋದು. ಈ ಪಾನಿಪುರಿ ಎಲ್ಲ ನಾನು ತಿನ್ನೋದೇ ವರ್ಷಗಟ್ಟಲೆ ಆಗೋಗಿದೆ ಅಂತಲೇ ಹೇಳ್ಬೋದು. ಆದರೆ ಮನೆ ಊಟನೇ ಆಗಿದ್ದರೂ ಕೂಡ ನಾವು ರೈಸ್ನ ಜಾಸ್ತಿ ತೊಗೊಳ್ತಾ ಇದ್ದರೆ, ತರಕಾರಿಗಳನ್ನು ಕಡಿಮೆ ತೊಗೊಳ್ತಿದ್ರೆ, 3 ಹೊತ್ತು ರೈಸ್ ಐಟಮೇ ತಿಂತಾಯಿದ್ರೆ, ಈ ಥರ ಸುಮಾರೆಲ್ಲ ಇದೆ. ಅವ್ರವ್ರ ದೇಹ ಪ್ರಕೃತಿಗೆ ಒಂದೊಂದು ಥರ. ಬಟ್ ನನ್ನ ದೇಹ ಪ್ರಕೃತಿಗೆ ನಾನು 3 ಹೊತ್ತು ಅನ್ನ ಊಟ ಮಾಡಿದ್ರೆ ಸಾಕು. ಅದು ಮಜ್ಜಿಗೆ ಆಗಿರ್ಬೋದು, ತರಕಾರಿ ಸಾಂಬಾರಾಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು. ಒಟ್ಟು ರೈಸ್ ನಾನು ಜಾಸ್ತಿ ಯೂಸ್ ಮಾಡಿದೆ ಅಂದರೆ 100% ನನ್ನ ವೆಯ್ಟು
ಕಡಿಮೆ ಆಗೋದೇ ಇಲ್ಲ. ದಿನದಿಂದ ದಿನಕ್ಕೂ ವೆಯ್ಟ್ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಇದು ನನ್ನ ಒಂದು ದೇಹ ಪ್ರಕೃತಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಪುಲಾವ್ಗೆ ಯಾವುದೇ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ಕೋತಾ ಇಲ್ಲ. ಕೆಂಪು ಅಕ್ಕಿ ನಾವು ರೆಗ್ಯುಲರ್ ಮಲೆನಾಡಲ್ಲಿ ಉಪಯೋಗಿಸುವಂಥ ಕೆಂಪು ಅಕ್ಕಿಯನ್ನೇ ಉಪಯೋಗಿಸ್ಕೊಂಡು ಪುಲಾವ್ ಮಾಡ್ತಾಯಿದ್ದೀನಿ. ಬಟ್ ಪುಲಾವ್ ಒಂದು ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ಇವಾಗ ಇತ್ತೀಚೆಗೆ ಏನು ಆಗ್ತಿದೆ ಅಂದರೆ, ಹಸ್ಬೆಂಡ್ ಮನೇಲಿದ್ದರು ಅಂದರೆ ಬೆಳಗ್ಗೆ ರೈಸ್ ಐಟಮೇ ತಿಂಡಿ ಮಾಡ್ತೀವಿ. ಪಲಾವು, ಟೊಮೆಟೊ ಬಾತು, ವಾಂಗಿಬಾತು, ಚಿತ್ರಾನ್ನ ಈ ಥರದ್ದನ್ನು ಜಾಸ್ತಿ ಮಾಡೋದು. ಇಲ್ಲಾಂದರೆ ದೋಸೆ ಆ ಥರ. ಬಟ್ ಈ ರೈಸ್ ಐಟಮ್ ಬೆಳಗ್ಗೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ತಿಂಡಿ ತಿನ್ನೋದ್ರಿಂದ ನಾನು ಸ್ವಲ್ಪನಾದರೂ ತಿನ್ನಬೇಕಾ ಅಂತ ಅನಿಸುತ್ತೆ, ತಿಂದುಬಿಡ್ತೀನಿ. ಅಲ್ಲಿ ಬ್ರೇಕ್ ಆಗುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನ, ಚಿಕನ್ನು, ಇಲ್ಲ ಮೀನು, ಇಲ್ಲ ತರಕಾರಿ, ಇಲ್ಲ ಸೊಪ್ಪು, ಬಸ್ಸಾರು ಆ ಥರದ್ದು ಸಾಂಬಾರು ಮಾಡ್ತೀನಿ. ಇನ್ನು ರಾತ್ರಿ ಊಟ ಹೇಗಿದ್ದರೂ ಸ್ಕಿಪ್ ಮಾಡ್ತೀವಿ, ಆದರೆ ವಾಕಿಂಗ್ ಮಾಡ್ತಾಯಿಲ್ಲ. ಇವಾಗಂತೂ ತುಂಬಾ ಚಳಿ ಆಗ್ತಿದೆ. ವಾಕಿಂಗ್ ಹೋಗ್ತಾ ಇದ್ದೋಳು ಕೂಡ ಅದನ್ನ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ. ಬಟ್ ಈಗ 2 ಡೇಸ್ ಆಯಿತು ನಾವು ದೇವಸ್ಥಾನದಿಂದ ಬಂದ ಮೇಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ವಾಕಿಂಗ್ ಹೋಗ್ಬೇಕಾದ್ರೂ ಕೂಡ ವಿಡಿಯೋ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಆ ಭಯಕ್ಕಾದರೂ ವಾಕಿಂಗ್ ಮಾಡ್ತೀನೇನೋ ಅಂತ ಹೇಳಿ ಅಷ್ಟೇ. ನಾನು ಈ ಥರ ದೋಸೆ ಮಾಡುವಾಗ ಅಕ್ಕಿಗಿಂತ ಜಾಸ್ತಿ ಕಾಳುಗಳನ್ನು ಹಾಕ್ತೀನಿ. ಹೆಸರು ಕಾಳು, ಅಲಸಂದೆ ಕಾಳು ಆ ಥರದ್ದು ಎಲ್ಲನೂ ಅಷ್ಟೇ. ಎಲ್ಲ ಕಾಳುಗಳನ್ನು ಜಾಸ್ತಿ ಯೂಸ್ ಮಾಡಿಬಿಟ್ಟು ದೋಸೆ ಮಾಡೋದು. ಯೂಶ್ವಲಿ ನಮ್ಮ ಮನೆಯವ್ರು ಇಲ್ಲ ಅಂದರೆ ನಾನು ರೈಸ್ನೇ ಹಾಕಲ್ಲ, ಅಕ್ಕಿನೇ ಹಾಕಲ್ಲ, ಹಾಗೆ ದೋಸೆ ಮಾಡ್ತೀನಿ. ಅದೊಂಥರ ಚೆನ್ನಾಗಿರುತ್ತೆ, ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಇನ್ನು ಹಾಲು ಬಿಸಿ ಮಾಡಿಟ್ಕೊಂಡೆ. ನಾನು ಹಾಲು ಕೂಡ ಕುಡಿತಾ ಇಲ್ಲ. ಹಾಲು, ಆಮೇಲೆ ಸಕ್ಕರೆ, ಬೆಲ್ಲ ಇದ್ಯಾವುದೂ ಇಲ್ಲ. ಬಟ್ ಹಸ್ಬೆಂಡ್ ಇದ್ದರು ಅಂದರೆ ಬ್ರೂ ಹಾಕಿ ಕಾಫಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪನಾದರೂ ಸಕ್ಕರೆ ಹಾಕಿರ್ತೀವಿ, ಇಲ್ಲಾಂದರೆ ಬೆಲ್ಲ ಹಾಕಿರ್ತೀವಿ ಆ ಥರ. ಬಟ್ ಹಸ್ಬೆಂಡ್ ಇದ್ದರು ಅಂದರೆ ಯಾವ ಡಯಟು ವರ್ಕೌಟೇ ಆಗೋಲ್ಲ. ಅದು ನಿಮಗೂ ಎಷ್ಟು ಜನಕ್ಕೆ ಅನುಭವ ಆಗಿರುತ್ತೆ. ಪಲಾವ್ ನೋಡಿ ಎಷ್ಟು ಚೆನ್ನಾಗಿ ಬಂತು, ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿತ್ತು ಗೊತ್ತಾ. ಇದ್ರ ಜೊತೆ ಡಯಟ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಬಟ್ ನಾನು ಎಲ್ಲ ಐಟಮ್ಸ್ ತಂದಿಟ್ಟಿದ್ದೀನಿ. ಇನ್ನು ಗಂಜಿ ಎಲ್ಲ ರೆಸಿಪಿ ರೆಡಿ ಮಾಡ್ಕೊಳ್ಬೇಕು. ಬಟ್ ಇವತ್ತಿನ ಪಲಾವ್ ಅಂತೂ ಈ ರೀತಿ ಇತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಯಾವುದೇ ಕೆಲಸ ಆಗಿರ್ಬೋದು, ಅದು ನಾವು ಮಾಡೋವಂಥ ಕೈಗಾರಿಕೆನೇ ಆಗಿರ್ಬೋದು, ನಾವು ಹೋಗೋಂಥ ಜಾಬೇ ಆಗಿರ್ಬೋದು, ಅಥವಾ ವೆಯ್ಟ್ ಲಾಸ್ ಆಗಿರ್ಬೋದು, ಯಾವುದೇ ಕೆಲಸ ಆಗಿದ್ದರೂ ಕೂಡ ನಾವು ಮಾಡಬೇಕು ಅಂದ್ಕೊಂಡು ಕೂತ್ಕೊಂಡ್ರೆ ಯಾವುದನ್ನು ಮಾಡೋಕ್ಕಾಗಲ್ಲ. ನಾವು ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸನ ಕಾರ್ಯರೂಪಕ್ಕೆ ತರ್ತೀವಲ್ವ, ಅದು ನಿಜವಾಗ್ಲೂ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಅರ್ಥ. ನಾವು ಮುಂದ್ಗಡೆ ಬಾಗ್ಲತ್ರ ಹೋಗಬೇಕು ಅಂದರೆ ಹೋಗೋಕ್ಕಾಗಲ್ಲ. ಎದ್ದು ಹೋದರೆ ಮಾತ್ರ ಅಲ್ಲಿ ತಲುಪೋದಕ್ಕೆ ಸಾಧ್ಯ. ಅದೇ ಥರ ನಾವು ಮಾಡೋಂಥ ಎಲ್ಲ ಕೆಲಸಗಳಲ್ಲೂ ಕೂಡ ನಮ್ಮ ಪ್ರಯತ್ನ ತುಂಬ ಮುಖ್ಯ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನನ್ನ ಫುಲ್ ಡೇ ವ್ಲಾಗನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಇದು ನಮ್ಮ ಊರಿನ ಸಂತೆ. ಮೀನು ಮಾರ್ಕೆಟಲ್ಲಿ ಒಂದಿಷ್ಟು ಮೀನುಗಳಿದ್ದಾವೆ ನೋಡಿ. ಎಲ್ಲ ಥರದ ಮೀನುಗಳನ್ನು ನೋಡಿದೆ. ಆ ಮೀನುಗಳನ್ನೆಲ್ಲ ಒಂದಿಷ್ಟು ವೀಡಿಯೋಸ್ ಮಾಡಿಕೊಂಡೆ. ಹಾಗೆ ಮನೆಗೆ ಬರ್ತಾ ಕ್ರ್ಯಾಬ್ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಸಾಂಬಾರು ಮಾಡೋಕ್ಕೆಲ್ಲ ಆಗುತ್ತೆ ಅಂಥೇಳಿ. ಇವತ್ತು ನನ್ನ ಬೆಳಗ್ಗೆ ಪಲಾವ್ ತಿಂದಿದ್ದರಿಂದ ನಾನು ಮಧ್ಯಾಹ್ನ ಊಟ ಮಾಡೋಕ್ಕೆ ಹೋಗಿಲ್ಲ, ರಾತ್ರಿ ಊಟ ಮಾಡೋಕ್ಕೆ ಹೋಗಿಲ್ಲ. ಮಧ್ಯದಲ್ಲಿ ಒಂದಿಷ್ಟು ಹಣ್ಣುಗಳನ್ನೆಲ್ಲ ತಿಂದಿದ್ದೀನಿ. ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು. ಹಾಗೆ ನನಗೆ ಹೇರ್ ಫಾಲ್ ಆಗ್ತಾಯಿತ್ತು ಯಾವಾಗಲೂ, ಅಂದರೆ ಆಗ್ತಿರುತ್ತೆ. ನನಗೆ ಪಾಪು ಆದಮೇಲೆ ಹೇರ್ ಫಾಲ್ ಆಗ್ತಾಯಿದೆ. ಅದಕ್ಕಂತ ಹೇಳಿ ಒಂದು ಮದ್ದನ್ನು ಮಾಡಿದ್ದೀನಿ. ನೆಲ್ಲಿಕಾಯಿ ಇರುತ್ತಲ್ವ, ಅದನ್ನು ಚೆನ್ನಾಗಿ ಉಪ್ಪು ಹಾಕಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು. ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು, ನೀಟಾಗಿ ಉಪ್ಪೆಲ್ಲ ಹಿಡಿಯುತ್ತೆ ಅಂಥೇಳಿ. ಅದು ನಮಗೆ ಈ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಇದು ನಮ್ಮ ತಲೆ ಕೂದಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಸ್ಕಿನ್ನಿಗೂ ಅಷ್ಟೇ. ಇದರಲ್ಲಿ ಉಪ್ಪಿನಕಾಯಿ ಆಗಲಿ ಅಂತ ವೈನ್ ಕೂಡ ಮಾಡ್ತಾರಂತೆ. ಇದರಲ್ಲಿ ತುಂಬಾ ಒಳ್ಳೆಯದು ಅಂತ ಹೇಳ್ತಿರ್ತಾರೆ. ಬಟ್ ಈ ನೆಲ್ಲಿಕಾಯಿ ನಮಗೆ, ಅದರಲ್ಲೂ ಬೆಟ್ಟದ ನೆಲ್ಲಿಕಾಯಿ, ಇದೆಲ್ಲ ನಮಗೆ ಹೈಬ್ರಿಡ್ ಸಿಗ್ತಿರೋದು ಮಾರ್ಕೆಟಲ್ಲೆಲ್ಲ. ಬೆಟ್ಟದ ನೆಲ್ಲಿಕಾಯಿ ಅಂತ ಅಂದರೆ ಸೈಜ್ ಸಣ್ಣದಾಗಿ ಬರುತ್ತೆ. ಅದು ತುಂಬಾ ಒಳ್ಳೆಯದು ನಮಗೆ. ಅದು ಸ್ವಲ್ಪ ಕಹಿ ಬರುತ್ತೆ, ಇದಕ್ಕಿಂತ ಅದು ಕಹಿ ಬರುತ್ತೆ. ಈ ಥರ ಕಟ್ ಮಾಡ್ಕೊಂಡಿರೋ ಅಂಥ ಎಲ್ಲ ನೆಲ್ಲಿಕಾಯಿನೂ ಒಂದು ಗಾಜಿನ ಭರಣಿಗೆ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿ ಒಂದು 2-3 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದಿನ ನಾವು ಹಾಗೆ ಇಡಬೇಕು, ಮುಚ್ಚಿಡಬೇಕು. ಅಂದರೆ ಫ್ರಿಜ್ಜಲ್ಲಿ ಇಡಬಾರ್ದು. ಒಂದು ನೈಟ್ ಆದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಅದ್ರ ನೆಕ್ಸ್ಟ್ ಡೇಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಡೈಲಿ ಮಾರ್ನಿಂಗ್ 1 or 2 ಪೀಸಸ್, 1 ಅಥವಾ 2 ಪೀಸನ್ನು ತಿನ್ನೋದ್ರಿಂದ ನಮಗೆ ಹೇರ್ ಫಾಲ್ ಅಂತೂ ಕಡಿಮೆ ಆಗೇ ಆಗುತ್ತೆ. ಹೇರ್ ಫಾಲಿನ ಜೊತೆಗೆ ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾವು ತಿನ್ನುವಂಥ ಪ್ರತಿ ಫುಡ್ಡಲ್ಲಿ ನೆಲ್ಲಿಕಾಯಿನ ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು.
ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಟಿಪ್. ಪ್ರತಿದಿನ ಇನ್ನು ಮುಂದೆ ಇದೇ ಥರ ಒಂದೊಂದು ಟಿಪ್ ಜೊತೆಗೆ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ಓಕೆನಾ? ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟ್ರಾಂಗಾಗಿ ಮುಂದುವರಿಯುತ್ತೆ. ಒಳ್ಳೆ ಒಳ್ಳೆ ಟಿಪ್ಸ್ ಜೊತೆಗೆ ಮತ್ತೆ ಬರ್ತೀನಿ. ನನ್ನ ಚಾನಲ್ನ ನೋಡಿ ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್. ಬಾಯ್. ಟೇಕ್ ಕೇರ್.